ಹಲೋ, ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ವೆಲ್ಕಮ್. ತುಂಬ ದಿನ ಆದಮೇಲೆ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಹೀಗೆ ಫ್ಯಾಮಿಲಿ ಜೊತೆ ನಾನು ಬಂದಿರೋದು ನಮ್ಮ ರಾಯಲ್ ಮೈಸೂರಲ್ಲಿ ಶುರುವಾಗಿರುವಂತಹ ರಾಯಲ್ ಮಾರ್ಟ್. ಸೊ ಹೌದು, ಈಗ ನಾನು ಅಲ್ಲೇ ಇದ್ದೀನಿ. ಸುಮಾರು ವೀಡಿಯೋಸ್ಗಳಲ್ಲಿ ನಾನು ನೋಡಿದ್ದೆ ರಾಯಲ್ ಮಾರ್ಟ್ ಶುರುವಾಗಿದೆ, ಹೋಗ್ಬೇಕಂತ ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಟೈಮ್ ಕೂಡ ಬಂದಿದೆ, ಫ್ಯಾಮಿಲಿ ಜೊತೆ ನಾನು ರಾಯಲ್ ಮಾರ್ಟಿಗೆ ಬಂದಿದ್ದೀನಿ. ಸೊ ದೂರದಿಂದ ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆ ವಿಶಾಲವಾಗಿ ತುಂಬ ಒಂದೇ ಫ್ಲೋರಲ್ಲಿ ಎಲ್ಲ ಕಾಣಿಸ್ತಾ ಇದೆ, ತುಂಬ ಕ್ಲಿಯರ್ ಕಟ್ಟಾಗಿದೆ. ಸೊ ನೋಡೋಣ ಏನೆಲ್ಲ ಸಿಗುತ್ತೆ, ಏನು ವಿಶೇಷವಾಗಿದೆ ಅಂತ. ಆಲ್ಮೋಸ್ಟ್ ನೀವೆಲ್ಲ ಹೋಗಿದ್ದೀರಾ ಅಂತಲೂ ಕೂಡ ಭಾವಿಸ್ತೀನಿ. ಸೊ ವೆಲ್ಕಮ್ ಟು ಕೃತಿಕಾ ಕುಟೀರ ವಿತ್ ಕೃತಿಕಾ. ರಾಯಲ್ ಮಾರ್ಟಲ್ಲಿ ರಾಯಲ್ ಆಗಿ ಬೀಟ್ ಹೊಡ್ಕೊಂಡು ಬರೋಣ ಬನ್ನಿ. ಸೊ ಎಂಟ್ರೆನ್ಸಲ್ಲೇ ಕ್ರಿಸ್ಮಸ್ ತುಂಬ ನಿಯರ್ ಇರೋದ್ರಿಂದ ಸಾಂತಾ ಕ್ಲಾಸಸ್ ವೆಲ್ಕಮ್ ಮಾಡ್ತಾ ಇದ್ದಾರೆ ನಮ್ಮನ್ನು. ಹೊಸ ವರ್ಷ ಎಂಟ್ರಿ ಆಗೋ ತನಕ ಇನ್ಮೇಲೆ ಎಲ್ಲೇ ಮಾಲ್ಗೆ ಹೋದರೂ ಹೊರಗಡೆ ಹೋದ್ರೂ ಒಳ್ಳೆ ಡೆಕೋರೇಷನ್ ಜೊತೆ ಕ್ರಿಸ್ಮಸ್ ಹಾಡುಗಳನ್ನ ಕೇಳ್ತಾ ಇರ್ಬೋದು. ಸೊ ಎಂಟ್ರಿ ಆಗೋ ಟೈಮು ಏನೆಲ್ಲ ಆಫರ್ಸ್ಗಳು ಕೊಡ್ತಾ ಇದ್ದಾರೆ ಅಥವಾ ಹೇಗಿದೆ ಎಕ್ಸ್ಪ್ಲೋರ್ ಮಾಡೋ ಟೈಮು. ಸೊ ಬನ್ನಿ ಒಳಗೆ ಹೋಗೋಣ. ಎಂಟ್ರಿ ಆಗ್ತಿದ್ದ ಹಾಗೇ ತುಂಬ ದೊಡ್ಡ ಹಾಲ್ ಥರ ಕಾಣುತ್ತೆ. ಆ್ಯಂಡ್ ಸ್ಟಾರ್ಸ್ಗಳ ಡೆಕೋರೇಷನು ನಾನು ಆಗಲೇ ಹೇಳಿದ ಹಾಗೆ ಕ್ರಿಸ್ಮಸ್ಗೆ ಇನ್ನೊಂದು ವಾರ ಇರೋದ್ರಿಂದ ಸೊ ಎಲ್ಲ ಕಡೆ ಡೆಕೋರೇಷನ್ನು, ಸ್ಟಾರ್ಸ್ಗಳು, ಲೈಟ್ಸ್ಗಳು ಪಳ ಅಂತ ಹೊಳಿತಾ ಇತ್ತು. ಓಶೋ ಯೋಯೋ ಶಾಪ್ ಮಾಡೋಣ. ಏನೇನು ಶಾಪ್ ಮಾಡ್ತೀಯಾ? ಏನೇನು ತೊಗೊಳ್ಳೋಣ? ಎಲ್ಲ ತೊಗೊಳ್ಳೋಣ ನಡಿ. ಸೊ ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ ಶಾಪಿಂಗ್ಗೆ. ಹಾಗೆ ಕ್ರಿಸ್ಮಸ್ ನಾನು ಆಗಲೇ ಹೇಳಿದಾಗೆ ನಿಯರ್ ಬೈ ಇದ್ದಿದ್ದರಿಂದ ಎಂಟ್ರಿ ಆಗ್ತಿದ್ದ ಹಾಗೇ ಕ್ರಿಸ್ಮಸ್ಗೆ ಸ್ಪೆಷಲಿ ಡೆಕೋರೇಟ್ ಮಾಡುವಂಥ ಐಟಮ್ಸ್ಗಳು ಕಣ್ಣಿಗೆ ಕುಗ್ತಾ ಇತ್ತು ಆ್ಯಂಡ್ ರಾರಾಜಿಸ್ತಾ ಇತ್ತು. ಆಲ್ಮೋಸ್ಟ್ ಎಲ್ಲರೂ ಈಗ ಒಂದು ಮಾಲಿಗೆ ಅಂತಂದರೆ ಸೂಪರ್ ಮಾರ್ಕೆಟ್ಸ್ಗಳಿಗೆಲ್ಲ ಹೋಗೇ ಇರ್ತೀರ. ಅದೇ ಥರ ರಾಯಲ್ ಮಾರ್ಟ್ ಕೂಡ ರಾಯಲ್ ಆಗೇ ಇದೆ ಅಂತಲೇ ಹೇಳ್ಬಹುದು. ಎಲ್ಲ ಕಡೆ ಸಿಗುವಂಥ ಎಲ್ಲ ಥರ ಪ್ರಾಡಕ್ಟ್ಸ್ಗಳು ಇಲ್ಲಿ ಕಣ್ಣೆದುರುಗಡೆ ಅರೇಂಜ್ ಮಾಡಿದ್ದಾರೆ. ಸೊ ಫಸ್ಟ್ ಎಂಟ್ರಿ ಆಗ್ತಿದ್ದಾಗೇ ಫಸ್ಟ್ ತಿನ್ನೋವಂಥ ಒಂದು ಐಟಮ್ಸ್ಗಳು ಅರೇಂಜ್ ಮಾಡಿದ್ದಾರೆ. ಡ್ರೈ ಫ್ರೂಟ್ಸು, ಚಾಕ್ಲೇಟ್ಸು ಎಲ್ಲವೂ ಕಣ್ಣಿಗೆ ಕಾಡ್ತಾ ಇರುತ್ತೆ. ಸೊ ನೀವೆಲ್ಲ ಆಲ್ಮೋಸ್ಟ್ ಹೋಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಹೋಗಿಲ್ಲ ಅಂತಂದರೆ ಈ ಒಂದು ವಿಡಿಯೋ ನನ್ನ ಜೊತೆ ನೀವು ನೋಡ್ತಾ ರಾಯಲ್ ಮಾರ್ಟಲ್ಲಿ ಬೀಟ್ ಹೊಡಿಬೋದು. ಸೊ ಬನ್ನಿ, ಯಾವ್ಯಾವ ಒಂದು ಕ್ಯಾಟಗರೈಸ್ಡ್ ಮಾಡಿಟ್ಟಿದ್ದಾರೆ, ಏನಾದರೂ ಸ್ಪೆಷಲ್ ಕಾಣುತ್ತಾ ಹುಡ್ಕೊಂಬರೋಣ. ನೀವು ಯಾವುದೇ ಸೂಪರ್ ಮಾರ್ಕೆಟ್ಗೆ ಹೋಗಿ ಎಲ್ಲೇ ಹೋಗಿ ಈ ಅಕ್ಕಿ ಕಾಳು ಬೇಳೆ ಸಿಕ್ಕಿದಾಗ ಅದು ಒಂದು ಸತಿ ಮುಟ್ಟಿಲ್ಲ ಅಂತಂದರೆ ಏನೋ ಸಮಾಧಾನ ಆಗಲ್ಲ. ಅದು ನಾನು ಮಾತ್ರನ ನೀವು ಹಾಗೆನ ಕಮೆಂಟಲ್ಲಿ ತಿಳಿಸಿ. ನನ್ನ ಮಗಳಂತೂ ಟ್ರಾಲಿಯಲ್ಲಿ ಸಾಕತ್ತಾಗಿ ಭರ್ಜರಿಯಾಗಿ ಆಟ ಆಡಿಕೊಂಡು ರೌಂಡ್ ಹೊಡ್ಕೊಂಡಿದ್ದಾಳೆ. ಇದೇನಪ್ಪ ಇದು? ಏನಿದು?
ದೀಪಾವಳಿ ಅಂತ ಏನೂ ಇಲ್ಲ. ಹಿಂಗೆ ಹಚ್ಚಿದ್ರೆ ಹಿಂಗೆ ದೀಪ ಎಷ್ಟು ರೂಪಾಯಿ ಅಂತನಾ? 110 ರೂಪಾಯಿ. ಎಣ್ಣೆ ಬೇಡ, ಏನು ಬೇಡ. ಇದನ್ನ ಹಚ್ಚೋಣ, ಹೆಂಗಿದೆ ನೋಡೋಣ. ಕಷ್ಟಪಟ್ಕೊಂಡು ಉರಿತಾ ಇದೆ. ಇನ್ನು ಮನೆಗೆ ಬೇಕಾಗಿರೋ ಎಲ್ಲ ಲಾಟ್ರಿಗಳು ಇಲ್ಲಿದೆ. ನಮ್ಮಮ್ಮ ಅಂತೂ ಫುಲ್ ದಿಲ್ದಾರಾಗಿ ಯಾವ ಸ್ಕ್ರೀನ್ ಬೇಕು ಅಂತ ಹುಡ್ಕಾಡ್ತಾ ಇದೆ. ಪಾತ್ರೆಗಳು, ಮನೇಲಿ ಎಷ್ಟೇ ಸ್ಪೂನ್ ಇದ್ರೂ ನಮ್ಮ ಅಮ್ಮಂದಿರು ತಗೊಳ್ಳೋದು ಮಾತ್ರ ನಿಲ್ಸಲ್ಲ. ಇನ್ನು ಫಸ್ಟ್ ಟೈಮ್ ನನ್ನ ಮಗಳು ಇಷ್ಟೊಂದು ಅಡುಗೆ ಸಾಮಾನುಗಳು, ಅಡುಗೆ ಪಾತ್ರೆಗಳನ್ನು ನೋಡಿ, ಅಮ್ಮ ನನಗೆ ಇಷ್ಟೊಂದು ಆಟ ಸಾಮಾನುಗಳಿದೆಯಲ್ಲ ನನಗೂ ಕೊಡ್ಸಮ್ಮ ಅಂತ ಕೇಳೋ ರೇಂಜಿಗೆ ಬಂದ್ಬಿಟ್ಟಿದ್ದಾಳೆ. ಕುಕಿಂಗ್ ಡೈನಿಂಗ್ ಸೆಟ್. ಪುಟಾಣಿ ಬ್ಯಾಗ್ ಇದೆ ಇಲ್ಲಿ ಹೊಸಮ್ಮಂಗೆ. ಮಂಕಿ ಬ್ಯಾಗ್. ಮಣ್ಣಿನ ಮಡಿಕೆಗಳು ಮಾರಾಟಕ್ಕಿವೆ. ಅಮ್ಮನ ಹೂವುಗಳು. ಮಕ್ಕಳ ಡೆಕೋರೇಷನ್, ಬರ್ತ್ಡೇ ಡೆಕೋರೇಷನ್ ಐಟಮ್ಸ್. ಬಾ, ಶುಕ್ರವಾರ ಇದು ಫುಲ್ ಸೆಟ್ಟಾ? ಬರೀ ಕುರ್ತಾ ಎಷ್ಟು? 690. ಟಿ ಶರ್ಟ್ಸ್ಗಳು ನೋಡೋದು ಇಲ್ಲಿ ನೋಡು, ಓವರ್ ಸೈಜ್. ಒಂದಷ್ಟು ಬಟ್ಟೆಗಳ ಕಲೆಕ್ಷನ್ ಜೊತೆಗೆ ಒಂದಷ್ಟು ಸ್ಲಿಪ್ಪರ್, ಶೂಸ್ಗಳ ಕಲೆಕ್ಷನ್ಸ್ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹೋಗ್ತಾ ಒಂದಷ್ಟು ಮನೆಗೆ ಬೇಕಾಗಿರುವಂಥ ಈ ಡಬ್ಬಗಳಿರಬಹುದು, ಫ್ಯಾನ್ಸಿ ಐಟಮ್ಸ್ಗಳು, ಅದೆಲ್ಲವೂ ಜೊತೆಗೆ ಹೆಲ್ಮೆಟ್ಸ್ ಕೂಡ ಇದೆ ಇಲ್ಲಿ. ಹಾಗೆ ನನಗೆ ತುಂಬ ಇಷ್ಟ ಆಗಿದ್ದು, ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು, ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಾಗಿ ಮಾಲ್ಸ್ಗಳಲ್ಲೆಲ್ಲ ಹೋದಾಗೆಲ್ಲ ಮಕ್ಕಳು ಆಟ ಆಡ್ತಿರ್ತಾರಲ್ಲ, ಆ ಕಾರ್ಸ್ಗಳನ್ನ ಇಲ್ಲಿ ಸೇಲಿಗೆ ಇಟ್ಟಿದ್ದಾರೆ. ಬ್ಯೂಟಿಫುಲ್ ಆಗಿದೆ, ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಅಂತ ಹೇಳ್ಬೋದು. ಸಖತ್ ಖುಷಿ ಆಯಿತು. ನಮ್ಮ ಟೈಮಲ್ಲೂ ಹೀಗೆಲ್ಲ ಇರಬೇಕಾಗಿತ್ತು ಅಂತ ಈ ಸೆಕ್ಷನ್ಗೆ ಬಂದಾಗ ಅನ್ನಿಸ್ತು. ಇಲ್ಲಿ ನೋಡಿಲಿ
ಸೂಪರ್ ಕಾರ್ಸ್, ಸೂಪರ್ ಬೈಕ್. ಈ ಆಟ ಸಾಮಾನುಗಳೆಲ್ಲ ನೋಡಿದಾಗ ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ. ನಮ್ಮ ಜಮಾನದಲ್ಲಿ ಇವೆಲ್ಲ ಇರಲಿಲ್ವಾ ಅಥವಾ ತಗೊಳಕ್ಕೆ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿರ್ತಿರ್ಲಿಲ್ವಾ ಅನ್ನೋ ಒಂದು ಡೌಟ್ ಅಂತೂ ಇದೆ. ಬಟ್ ಸ್ಟಿಲ್ ನಾವೆಲ್ಲ ತುಂಬ ಮಿಸ್ ಮಾಡಿಕೊಂಡು ಈಗ ಮಕ್ಳಿಗೆ ಯಾವ ಆಟ ಸಾಮಾನು ತಂದುಕೊಟ್ರು ಫಸ್ಟ್ ಆಡೋರು ನಾವೇ ಆಗೋಗಿದ್ದೀವಿ. ಹೀಗೆ ಮುಂದೆ ಬಂದರೆ ಲೆಫ್ಟ್ ಸೈಡ್ಗೆ ನಮ್ಮ ಹೆಣ್ಮಕ್ಳಿಗೆ ರಾಜ್ಯಭರ ಆಗುವಂಥ ಒಂದು ಸೂಪರ್ ಸಣ್ಣದಾಗೊಂದು ಜಾಗ ಮಾಡಿಕೊಟ್ಟಿದ್ದಾರೆ. ನೀಲ್ ಪಾಲಿಶು, ಲಿಪ್ಸ್ಟಿಕ್ಕು, ಕ್ರೀಮು, ಕ್ಲಿಪ್ಸು ಎಲ್ಲ ಭರ್ಜರಿಯಾಗಿ ಶಾಪ್ ಮಾಡಬಹುದು. ಸೊ ಅದು ಒಂದು ನಮ್ಮ ಏರಿಯಾ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಇಲ್ಲಿ ಒಂದಷ್ಟು ಬುಕ್ಸ್ಗಳನ್ನ ಇಟ್ಟಿದ್ದಾರೆ. ನಾವೆಲ್ಸ್ಗಳು ಕೂಡ ಇದೆ, ಮಕ್ಕಳದು ಎಲ್ಲ ಥರದ ಬುಕ್ಸ್ಗಳು ಸಿಗುತ್ತೆ. ನಾವೆಲ್ಸ್ಗಳು ನೋಡಿ ಒಂದು ಸ್ವಲ್ಪ ಖುಷಿ ಆಯಿತು. ಪ್ರತಿಯೊಂದು ಐಟಮ್ಸ್ಗಳನ್ನ ನೋಡಿ ಶಾಪಿಂಗ್ ಮುಗಿಸಿ ಓವರಾಲ್ ನನಗನ್ಸಿದ್ದೇನು ಅಂತಂದರೆ, ವಯಸ್ಸಾಗಿರೋರು ಮಾಲ್ಗೆಲ್ಲ ಬೀಟ್ ಹೊಡಿಬೇಕು ಅಂದರೆ ಅಯ್ಯೋ ಲಿಫ್ಟ್ಗೆ ಹೋಗಬೇಕು, ಅದು ಬೇಜಾರು, ಮೇಲೆ ಹೋಗಬೇಕು ಅಂತೆಲ್ಲ ಬೇಜಾರು ಪಡೆದೆ. ಇಲ್ಲಿಗೆ ಬಂದರೆ ಒಂದೇ ಫ್ಲೋರಲ್ಲಿ ಏನೆಲ್ಲ ಬೇಕು ಅದನ್ನು ಶಾಪ್ ಮಾಡಬಹುದು. ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಕೂಡ ಆಗುತ್ತೆ ಫ್ಯಾಮಿಲಿ ಜೊತೆ. ಒಂದು ಸಣ್ಣ ಪುಟ್ಟ ಔಟಿಂಗ್ ಮಾಡೋಕ್ಕೆ ರಾಯಲ್ ಆಗಿರುವಂಥ ನಮ್ಮ ರಾಯಲ್ ಮಾರ್ಟು ಮೈಸೂರಿಗೆ ಬಂದಿದೆ ಅಂತ ಹೇಳಬಹುದು. ಚೆನ್ನಾಗಿತ್ತಾ ಮಾಲು? ಏನೇನು ತಗೊಂಡೆ ನೀನು? ಅವಳು ಏನೂ ತಗೊಂಡಿಲ್ಲ, ಕುತ್ಕೊಂಡಿದ್ಲ ಅಂತ ಅಷ್ಟೇ. ಸೊ ತುಂಬ ಸುಸ್ತಾಗಿದ್ದಾಳೆ ಶಾಪಿಂಗ್ ಮಾಡಿ. ಸೊ ಇಲ್ಲೇ ಕೇಕ್ ಬಾರಿಸ್ತಾ ಇದ್ದಾರೆ ಅವರು. ಸೊ ವಿ ಆರ್ ಡನ್ ವಿತ್ ಶಾಪಿಂಗ್. ಚೆನ್ನಾಗಿತ್ತು. ಒಂಥರ ಮೇಲೆ ಹತ್ತೋದು ಇಳಿಯೋದು ಏನೂ ಇರಲಿಲ್ಲ. ಆರಾಮಾಗಿ ಒಂದೇ ಫ್ಲೋರಲ್ಲಿ ಅಕ್ಕಿ, ಕಾಳು, ಬೇಳೆ, ದಿನಸಿ, ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಜೀರಾ ಪೌಡರ್ ಎಲ್ಲ ಥರದ್ರದ ಜೊತೆಗೆ ಮಕ್ಳಿಗೆ ಬೇಕಾಗಿರೋ ಆಟ ಸಾಮಾನು ಪ್ರತಿಯೊಂದು ಮನೆಗೆ ಏನು ಬೇಕೋ ಅದು ಎಲ್ಲ ರಾಯಲ್ಲಾಗಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇನ್ವೆಸ್ಟ್ ತುಂಬ ದಿನ ಆದಮೇಲೆ ನಾನು ಕೂಡ ಹೊರಗಡೆ ಬಂದು ಒಂದು ಬೀಟ್ ಹೊಡೆದಿದ್ದು ನನಗೂ ಖುಷಿ ಆಯಿತು ಅಂತ ಹೇಳ್ತಾ ಈ ಒಂದು ವಿಡಿಯೋ ಯಾರೆಲ್ಲ ಇನ್ನೂ ರಾಯಲ್ ಮಾರ್ಟಿಗೆ ಬಂದಿಲ್ಲ ಅವ್ರಿಗೆ ಖುಷಿ ಕೊಟ್ಟಿದೆ ಹೆಚ್ಚಾಗಿ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. Until then, Kritika is signing off. Take care of yourself and bye-bye.